ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್. ಸೊ ಆಲ್ರೆಡಿ ಅಗ್ನಿವೀರ್ ಒಳಗಡೆ ನಿಮ್ಗೆ 2 ರ್ಯಾಲಿ ಮುಗಿದಿದೆ. ಸೊ ಎಲ್ಲರೂ ಬಹಳ ಅಂದ್ರೆ ಬಹಳ ಅನ್ಕೊಂಡಿದ್ದಾರೆ ಅಗ್ನಿವೀರ್ ಒಳಗಡೆ ಏನು ಚೇಂಜಸ್ ಆಗಲ್ಲ ಅಂತ ಹೇಳಿ. ಆದ್ರೆ ಈ ಸಲ 2025 ಒಳಗಡೆ ಅಗ್ನಿವೀರ್ ಯೋಜನೆ ಒಳಗಡೆ ಬಹಳ ಅಂದ್ರೆ ಬಹಳ ಚೇಂಜಸ್ ಬರುತ್ತ. ಕೆಲವು ಜನ ಅನ್ಕೊಂಡ್ರೆ ಯಾವ್ದೇ ರೀತಿ ಚೇಂಜಸ್ ಬರಂಗಿಲ್ಲ ಅಂತ ಹೇಳಿ. ಆದ್ರೆ ಈ ಸಲ 2025 ಬಹಳ ಅಂದ್ರೆ ಬಹಳ ಚೇಂಜಸ್ ಬರುತ್ತ. ಸೊ ಆಲ್ರೆಡಿ ಸುದ್ದಿನೂ ಕೂಡ ಎಲ್ಲಾ ಕಡೆ ಹರಡ್ತಾ ಇರ್ಬೋದು. ಸೊ ಎಲ್ಲರೂ ಸೋಷಿಯಲ್ ಮೀಡಿಯಾದಾಗ ನೋಡಿರ್ತೀವಿ. ಸೊ ಈ ಒಂದು ವಿಡಿಯೋದಾಗ ನಾವು ಯಾವೆಲ್ಲ ಚೇಂಜಸ್ ಆಗ್ಬೋದು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ತಿಳ್ಕೊಳ್ಳೋಣ. ಸೊ ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಫುಲ್ ಆಗಿ ನೋಡಿ. ಬೇರೆ ಭರ್ತಿ ಒಳಗಡೆ ನೋಡೋದೈತಪ್ಪ, ಅಸ್ಸಾಂ ರೈಫಲ್ ಆಗಿರ್ಬೋದು, BSF ಆಗಿರ್ಬೋದು, CSF ಆಗಿರ್ಬೋದು. ಸೊ ಇದೇ ರೀತಿ ಬಹಳ ಅಂದ್ರೆ ಬಹಳ ಪೋಸ್ಟ್ಗಳು. ಸೊ ಇವೆಲ್ಲ ವರ್ಷ ಒಂದೇ ಸೇಮ್ ನಡೆದಿರ್ತದೆ, ಯಾವ್ದೇ ರೀತಿ ಚೇಂಜಸ್ ಕಾಣಂಗಿಲ್ಲ. ಆದ್ರ ಇದು ಅಗ್ನಿಪಥ್ ಯೋಜನೆ, ಭಾರತ್ ಇಂಡಿಯನ್ ಆರ್ಮಿದು. ಸೊ ಇದ್ರೊಳಗಡೆ ವರ್ಷ ಏನಾದ್ರು ಒಂದು ಚೇಂಜಸ್ ಇದ್ದೇ ಇರುತ್ತೆ. ಅಗ್ನಿವೀರ್ ಒಳಗಡೆ ಆಗಿರ್ಬೋದು, ಇಂಡಿಯನ್ ಆರ್ಮಿ ಒಳಗಡೆ ಯಾವೆಲ್ಲ ಬರ್ತವಲ್ಲ, ಸೊ ಇವೆಲ್ಲ ವರ್ಷ ಸ್ವಲ್ಪ ಚೇಂಜಸ್ ಬರ್ತಾನೆ ಇರುತ್ತೆ. ಆಮೇಲೆ ಈ ಒಂದು ಅಗ್ನಿವೀರ್ ಯೋಜನೆಯನ್ನ ನೋಡೋದಾಯ್ತಪ್ಪ ಅಂದ್ರೆ, ಸೊ ಇದು ಸರಿ ಇಲ್ಲ, ಇದು ಕರೆಕ್ಟ್ ಆಗಿಲ್ಲ. ಯಾಕಂದ್ರಪ್ಪ ಅಂದ್ರೆ ಸೊ ಇದ್ರೊಳಗಡೆ ಏನಾದ್ರು ಒಂದು ಚೇಂಜಸ್ ಮಾಡ್ತಾನೆ ಇರ್ತಾರೆ. ಇದು ಯಾವ್ದೇ ರೀತಿ ಪ್ರಾಪರ್ ಆಗಿ ಕರೆಕ್ಟ್ ಇಲ್ಲ. ಹಂಗಾಗಿ ವರ್ಷ ಇದನ್ನ ಚೇಂಜಸ್ ಮಾಡ್ತಾನೆ ಇರ್ತಾರೆ. ಹಾಗೇನೆ ಈ ಒಂದು ಅಗ್ನಿವೀರ್ ಯೋಜನೆ ಬಗ್ಗೆ ನಿಮ್ಗೇನ್ ತಿಳಿದಿದೆ, ಸರಿ ಇದೆಯೋ ಅಥವಾ ಸರಿ ಇಲ್ಲ ಅಂತೇಳಿ ಸೊ ಇವಾಗಲೇ ಕಾಮೆಂಟ್ಸ್ ಒಳಗಡೆ ತಪ್ಪದೆ ನಿಮ್ಮ ಒಂದು ಆನ್ಸರ್ ಕೂಡ ತಿಳಿಸಿ. ಅವಾಗೆಲ್ಲ ಇಂಡಿಯನ್ ಆರ್ಮಿ ರ್ಯಾಲಿ ನಡಿಬೇಕಾದಪ್ಪ ಅಂದ್ರೆ 17 ವರೆಯಿಂದ ನಿಮ್ಗೆ 23 ಏಜ್ ಮಟ್ಟ ಏಜ್ ಇತ್ತು. ಆದ್ರೆ ಇವಾಗ 17ರಿಂದ 21 ಮಾಡಿದಾರೆ ಏಜ್. ಇದೆಲ್ಲ ನಿಮ್ಗೆ ಕರೋನಾಕಿನ ಮುಂಚೆ ಆಗಿರ್ಬೋದು. ಅವಾಗೆಲ್ಲ ನೋಡೋದಾಯ್ತಪ್ಪ ಅಂದ್ರೆ 23 ಏಜ್ ಇರುತ್ತೆ, ಅದು ನಿಮ್ದು ಇಂಡಿಯನ್ ಆರ್ಮಿ ಇದ್ದಾಗ. ಇವಾಗ ಯಾವಾಗ ಅಗ್ನಿವೀರ್ ಅಂತ ಹೇಳಿ ಹೊಸ ಸ್ಕೀಮ್ ಬಂದು ಸೊ ಇದ್ರೊಳಗಡೆ ನಿಮ್ಗೆ ಜಾಸ್ತಿ ಮಾಡಿದಾರೆ, ಕಡಿಮೆ ಮಾಡಿದಾರೆ, ಜಾಸ್ತಿ ಎಲ್ಲ ಕಡಿಮೆ ಮಾಡಿದಾರೆ, 21 ಏಜ್ ಮಾಡಿದಾರೆ. ಆದ್ರೆ ಇವಾಗಿನೊಂದು ಹೊಸ ವಿಷಯ ಏನಪ್ಪಾ ಅಂದ್ರೆ, ಇವಾಗ ಏಜ್ ಮತ್ತೆ 23 ಏಜ್ ವರ್ಗು ಮಾಡ್ತಾರೆ ಅಂತೇಳಿ ಸುದ್ದಿ ಹರಿದಾಡಕತೈತಿ. ಸೊ ಇದೊಂದು ವಾರಣಾಸಿ ಒಳಗ ಒಬ್ರು ಆಫೀಸರ್ ಇದು ಹೇಳಿರೋದು. ಸೊ ಅದನ್ನು ಕೂಡ ನಮಗೆ ಮುಂದೆ ಡೀಟೇಲ್ ಆಗಿ ಹೇಳ್ತೀನಿ. ಆಮೇಲೆ ವಾರಣಾಸಿಯ ಪ್ರೆಸ್ ರಿಪೋರ್ಟರ್ ಸೊ ಇಂಡಿಯನ್ ಆರ್ಮಿ ಕ್ವಶನ್ ಮಾಡಿದಾಗ ಹೆಡ್ ಆಫೀಸರ್ಗೆ, ಸೊ ಅವ್ರು ಈ ಸಲ ಬಹಳ ಅಂದ್ರ ಬಹಳ ಚೇಂಜಸ್ ನೋಡ್ಲಿಕ್ಕೆ ಸಿಗುತ್ತಾ ಅಂತ ಹೇಳಿದಾರ. ಆಮೇಲೆ ಅವರ ಇಷ್ಟ ದಿನ ರನ್ನಿಂಗ್ ಒಳಗಡೆ 2 ಬ್ಯಾಚ್ ಆಗ್ತಿತ್ತು, ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಅಂತ ಹೇಳಿ. ಗ್ರೂಪ್ ಒಳಗೂ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಆಗಿತ್ತು ಅಷ್ಟೇ. ಆದ್ರೆ ಈ ಸಲ ನಿಮ್ಗೆ ಏನೆಲ್ಲ ಬದಲಾವಣೆ ಸಿಗ್ತಾ ಇದಪ್ಪ ಅಂದ್ರ, ನಿಮ್ಗೆ ಓಡೋಕ್ ಬರ್ಲಾರ್ದು ಹುಡುಗರು ಸತಿ ಪಾಸ್ ಆಗ್ಬಿಡ್ತಾರೆ ಈ ಸಲ, ಹುಡುಗರು ಸತಿ ಪಾಸ್ ಆಗ್ಬಿಡ್ತಾರೆ ಈ ಸಲ. ಆ ಟೈಪ್ ಒಂದು ಹೊಸ ಸ್ಕ್ಯಾಮ್ ತಗೊಂಡಿದ್ದಾರೆ. ಸೊ ಅದು ಏನಪ್ಪಾ ಅಂದ್ರೆ ನಿಮ್ಗೆ ಟೋಟಲ್ ಆಗಿ ಈ ಸಲ ಗ್ರೂಪ್ 4 ಗ್ರೂಪ್ ಆಗ್ತಾವೆ. ಸೊ 5:31 ಗ್ರೂಪ್, ಆಮೇಲೆ 5:45 ಮಟ್ಟ ಸೆಕೆಂಡ್ ಗ್ರೂಪ್, ಹಾಗೇನೆ 6 ನಿಮಿಷದವರೆಗೂ ಬರುತ್ತೆ, ಆಮೇಲೆ 6:15 ಮಟನು ಬರುತ್ತೆ. ಇದು ಯಾವ್ದೇ ರೀತಿ ನಾನ್ ಹೇಳ್ತಾ ಇಲ್ಲ. ಸೊ ವಾರಣಾಸಿ ಒಳಗಿರ್ತಕ್ಕಂಥ CEO ಆರ್ಮಿ ಆಫೀಸರ್ ಸೊ ಇವರೇ ಕೂಡ ಹೇಳಿರೋದು. ಸೊ ನೀವು ನೋಡ್ತಾ ಇರ್ಬೋದು ಪೇಪರ್ ಕೂಡ ಈ ಒಂದು ಬಂದಿರೋದು. ಇದನ್ನ ನಾನಾಗಿ ಸ್ವಂತ ಏನು ಹೇಳ್ತಾ ಇಲ್ಲ. ಸೊ ಪೇಪರ್ ಒಳಗಡೆ ಬಂದಿರತಕ್ಕಂಥದ್ದು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಅಷ್ಟೇ. ಆಮೇಲೆ ಅವರು ಅದ್ರ ಜೊತೆಗೆ ನಿಮಗೆ ಜನನ ಪ್ರಮಾಣ ಪತ್ರದ ಕೂಡ ಮಾತಾಡಿದರೆ, ಸೊ ಯಾರ್ದೆಲ್ಲ ಇನ್ನು ಜನನ ಪ್ರಮಾಣ ಪತ್ರ ಯಾರು ಮಾಡಿಸಿಲ್ವೋ, ಸೊ ನೀವೆಲ್ಲರೂ ಮೊಟ್ಟ ಮೊದಲಾಗಿ ಜನನ ಪ್ರಮಾಣ ಪತ್ರವನ್ನ ಎಲ್ಲರೂ ರೆಡಿ ಮಾಡಿಸಿ. ಯಾಕಂದ್ರೆ ಅಲ್ಲಿ CEO ಆಫೀಸರ್ ಸೊ ಜನನ ಪ್ರಮಾಣ ಪತ್ರ ಇರ್ಬೇಕಂತ ಹೇಳಿ ಅದ್ರ ಬಗ್ಗೆ ಮಾತಾಡಿದ್ರೆ, ಹಂಗಾಗಿ ಯಾರೆಲ್ಲ ಇನ್ನೂ ಮಾಡ್ಸಿಲ್ಲ ಸೊ ಅದನ್ನ ಎಲ್ಲರೂ ಕೂಡ ಇವಾಗಲೇ ರೆಡಿ ಮಾಡಿಸಿ.